ಚಿಕ್ಕೋಡಿ ಬ್ರೇಕಿಂಗ್. ಗಂಡನ ಮನೆಯಲ್ಲಿ ಜಗಳಕ್ಕೆ ಬೇಸತ್ತು ತವರು ಮನೆಗೆ ಹೋದ ಹೆಂಡತಿ. ಆದರೂ ಶನಿ ಹೆಗಲು ಏರಿ ಕುಂತಂತೆ ಗಂಡನ ಕಾಟ ತಪ್ಪಲಿಲ್ಲ ಪಾಪ ಮಹಿಳೆಗೆ. ಪತ್ನಿ ಹಾಗೂ ಆಕೆಯ ಕುಟುಂಬಸ್ಥರನ್ನ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ ಗಂಡ. ತೆಲಸಂಗ ಗ್ರಾಮದಲ್ಲಿ ನಡೆದ ಘಟನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ತೆಲಸಂಗ ಗ್ರಾಮ. ಡಿಸೆಂಬರ್ 10ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ. ಭೀಮಾ ಬೋಸಲೆ ಕೊಲೆಗೆ ಯತ್ನಿಸಿದ ಆರೋಪಿ. ಭೀಮಾ ಅಥಣಿ ತಾಲೂಕಿನ ಯಲಿಹಡಗಲಿ ಗ್ರಾಮದ ನಿವಾಸಿ. ಗಂಡನ ಕಾಟ ತಾಳಲಾರದೆ ತವರು ಮನೆಗೆ ಹೋಗಿದ್ದ ಪತ್ನಿ. ಬೇಡ ಅಂದ್ರೂ ನೀವು ಹೇಗೆ ನನ್ನ ಹೆಂಡತಿಯನ್ನು ತವರು ಮನೆಗೆ ಕರೆದುಕೊಂಡು ಹೋಗಿದ್ದೀರಿ ಎಂದು ಸಿಟ್ಟಾದ ಗಂಡ. ಹೆಂಡತಿಯ ತವರು ಮನೆಗೆ ಹೋಗಿ ಕೊಲೆಗೆ ಯತ್ನಿಸಿದ ಗಂಡ. ಮನೆಯಲ್ಲಿದ್ದ 6 ಜನರ ಮೇಲೆ ಪೆಟ್ರೋಲ್ ಸುರಿದು ಕೊಲೆಗೆ ಯತ್ನ. ಸಂಜು ಸಾಳುಂಕೆ, ಶಂಕರ್ ಸಾಳುಂಕೆ, ಕೃಷ್ಣ ಸಾಳುಂಕೆ, ಅಂಕುಶ ಪಡತಾರೆ, ಮನೋಹರ ಪಡತಾರೆ, ಪತ್ನಿ ರಾಣಿ ಬೋಸ್ಲೆಗೆ ಗಾಯ. ಸದ್ಯಕ್ಕೆ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು. ಅಲ್ಲಿ ಕರ್ಕೊಂಬೋದ್ರಿ, ಇದು ಬಿಡಿಸ್ಲಾಕ್ ಹೋಗಿದ್ರಿ ಒಳಗೆ ಮನ್ಯಾಗ. ಬಿಡಿಸ್ಲಾಕ್ ಹೋಗೋಣ ಅದು ನಾವು ಬರೋದ್ನಾಗ ಪೆಟ್ರೋಲ್ ಕ್ಯಾನ್ ತೊಗೊಂಬಂದಿದ್ರಿ. ಅದು ಜಗ್ಗಾಡಿಕೆ ಅದನ್ನು ಬಿಡಿಸ್ಲಾಕ್ ಹೋದ ಒಳಗೆ ರೀ ಈ ನಮೂನೆ ಆಗ್ಯಾವ. ಲೈಟ್ರ್ ಹಚ್ಚಿ ಇದು ಮಾಡಿ ಈಗ ನಮೂನೆ ಆಗಿಬಿಟ್ಟೈತಿ. ಗಂಡ ಎಂತಿ ಜಗಳ. ಇದು ಶಂಕರ್ ಸಾಳುಂಕೆ ಅಂತ ಅವ್ರು ನಮ್ಮ ಮಾಮಾರ್ರಿ. ಅವ್ರ ದೊಡ್ಡ ಮಗಳ ರಾಣಿ ಬೋಸ್ಲೆ ಅಂತ ಎಲ್ಲರಿಗೆ ಕೊಟ್ಟಿದ್ದಾರೆ. ಆಕೆಗೆ ಡೈಲಿ ಟಾರ್ಚರ್ ಮಾಡ್ತಿದ್ದ, ಗಂಡ ಕುಡಿದು ಬಂದು ಹೊಡಿದು ಬಡಿದು. ಇವ್ರೇನು ಮಾಡ್ಯಾರ, ನೆಕ್ಸ್ಟ್ ಡೇ ಇವ್ರ ಮನ್ಯಾಗ ಮದುವೆನ ಐತಿ, ನೆಕ್ಸ್ಟ್ ಮದುವೆ ಆಗಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡೋಣಂತ ಮನೆಗೆ ಕರ್ಕೊಂಬಂದಾರ. ಆಕಿನ ಬಂದು ಮನೆಗೆ ಬಿಟ್ಟು ಆಮೇಲೆ ಒಂದಿಬ್ರು ಜನ ಹಾಗೆ ಮಾತಾಡ್ಕೊಂತ ಕುಂತಾರೆ. ಅವು 8:30-9 ಗಂಟೆಗೆ ಪೆಟ್ರೋಲ್ ಕ್ಯಾನ್ ತೊಗೊಂಬಂದಾನ. ಬಂದವನ ಸೀದಾ ಗೊಜ್ಜಾಕೆ ಸ್ಟಾರ್ಟ್ ಮಾಡ್ಯಾವ. ನಾವು ಪೆಟ್ರೋಲ್ ಬಾಜುಕಿನವ್ರು ಎಲ್ಲರೂ ಒದ್ರಾಡನ ಹಿಡ್ಯಾಕೆ ಹೋಗ್ಯಾರಲ್ಲಿ. ಅನ್ಕತಕ್ಕ ಅವ್ನ ಕೈಯಾಗ ಲೈಟ್ರ್ ಇದ್ದಿದ್ದು ಯಾರೂ ನೋಡಿಲ್ಲ. ಅದು ಲೈಟ್ರ್ ಒಮ್ಮಿಗ್ಲೇ ಸ್ಪಾರ್ಕ್ ಮಾಡಿಬಿಟ್ಟವ. ಅದರಿಂದ ಎಲ್ಲ ಬೆಂಕಿ ಹತ್ತಾನ ಎಲ್ಲರೂ ಓಡಾಡ್ಯಾರ. ಅದ್ರಾಗ 4 ಜನಕ್ಕೆ ಜಾಸ್ತಿ ಸುಟ್ಟೈತಿ.